ಸೊ ಹೌ ಯು ಡಿಸ್ಕ್ರೈಬ್ ಧ್ಯಾನ, ಮೆಡಿಟೇಷನ್ನ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ? ಮೆಡಿಟೇಷನ್ ಅಂದರೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಮಾತಾಡಬೇಕಾದ್ರೆ ಮೆಡಿಟೇಷನ್ ಅಂದರೆ ಟು ಬಿ ಅಟ್ ಈಸ್, ಅಂದರೆ ನಾವು ನೆಮ್ಮದಿಯಾಗಿರೋದು. ನಮ್ಮ ಫಿಸಿಕಲ್ ಬಾಡಿ ನಮಗೆ ಸಪೋರ್ಟ್ ಮಾಡುತ್ತೆ, ಒಳಗಡೆ ನಮ್ಮ ಇನ್ನರ್ ಬೀಯಿಂಗ್ ಆಲ್ಸೋ ಇಟ್ ವಿಲ್ ಬಿ ಕಾಮ್, ಪ್ಲೆಸೆಂಟ್, ಹ್ಯಾಪಿ, ಸ್ಯಾಟಿಸ್ಫೈಡ್. ಸೊ ಯಾವಾಗ ಒಳಗಡೆ ಹಂಗೆ ಕಂಡೀಷನ್ ಇರುತ್ತೋ ನಮ್ಮ ಸುತ್ತ ಸರೌಂಡಿಂಗ್ಸೂ ತುಂಬ ಚೆನ್ನಾಗಿ ನನಗೆ ಖುಷಿಯಾಗಿ ಅನಿಸುತ್ತೆ. ಯಾರ ಜೊತೆನೂ ಕಾನ್ಫ್ಲಿಕ್ಟ್ ಇರಲ್ಲ. ಆಮೇಲೆ ಇನ್ನೂ ಈ ಸ್ಟ್ರೆಸ್ಫುಲ್ ಸಿಚುವೇಶನ್ಸು, ಕಾನ್ಫ್ಲಿಕ್ಟ್ಸು ಅಥವಾ ಈ ಥರದ್ದು ಯಾವುದೂ ನಮಗೆ ಬರೋದೇ ಇಲ್ಲ. ಅಂದರೆ ಆ ಥರ ಇನ್ನರ್ ಸ್ಪೇಸು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆವಾಗ ಮೆಡಿಟೇಷನ್ ಅನ್ನೋದು ನಾವು ಮಾಡೋದಲ್ಲ, ಅದರಿಂದ ಅದು ಆಗತ್ತೆ. ಸೊ ಬಟ್ ಅದಕ್ಕೆ ಇನ್ಸ್ಟೆಂಟಾಗಿ ಅದು ಆಗತ್ತಾ ಅಂದರೆ ಸ್ವಲ್ಪ ನಾವು ಅದಕ್ಕೆ ಪ್ರಯಾಸ ಪಡಬೇಕು ಸ್ವಲ್ಪ. ಅಂದರೆ ನಾವು ದಿನ ಸ್ವಲ್ಪ ಟೈಮ್ ಕೊಟ್ಕೋಬೇಕು. ಅದು ನೀವು ಯೋಗ ಅಂತೀರಾ ಅಥವಾ ಅಂದರೆ ಫಿಸಿಕಲ್ ಪೋಸ್ಚರ್ಸ್ ಯೋಗ ಅಂತೀರಾ ಅಥವಾ ಮೆಡಿಟೇಷನ್ ಅಂತೀರಾ, ಕ್ರಿಯಾ ಅಂತೀರಾ, ಆ್ಯಸ್ ಯು ಸೆಡ್ ಬೇರೆ ಬೇರೆ ಥರ ಯೋಗ ಟ್ರೆಡಿಷನ್ಸ್ ಆರ್ ಆಲ್ಸೋ ದೇಯರ್. ಸೊ ನಾವು ಅದು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಏನಾಗತ್ತೆ, ನಮ್ಮ ಇಂಟರ್ನಲ್ ಸಿಚುವೇಶನ್ನೇ ಸೆಟಲ್ ಆಗತ್ತೆ, ಪೀಸ್ಫುಲ್ಲಾಗಿ ಆಗತ್ತೆ. ಸೊ ನಾವು ಸೆಪರೇಟ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಅವಶ್ಯಕತೆ ಇರಲ್ಲ, ನಮ್ಮ ಲೈಫೇ ಮೆಡಿಟೇಟಿವ್ ಆಗಿಬಿಡುತ್ತೆ ಆವಾಗ. ಅಂದರೆ ಅದು ಅಂದರೆ ನಾವು ನೋಡ್ತೀವಿ ಕೆಲವರು ತುಂಬ ಪ್ರಶಾಂತವಾಗಿರ್ತಾರೆ, ಅವ್ರು ಮಾತಾಡೋದು ರೀತಿಯೇ ಸಟಲಾಗಿರುತ್ತೆ. ಆಮೇಲೆ ಅವ್ರು ನೋಡಿದ್ರೇ ನನಗೆ ಇವ್ರ ಥರ ಇರಬೇಕು ಅಂತಲೂ ಅನಿಸ್ಬೋದು ಮೆನಿ ಟೈಮ್ಸ್ ಅಲ್ವಾ. ಸೊ ಅದು ಅವರು ಪ್ರಾಕ್ಟೀಸ್ ಮಾಡಿ ಆ ಲೆವೆಲ್ಗೆ ಬಂದಿರೋರು. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ ಪ್ರತಿದಿನ ನಮಗೆ ಅಂತ ನಾವು ಸ್ವಲ್ಪ ಟೈಮ್ ಕೊಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಆವಾಗ ಏನಾಗುತ್ತೆ, ನಾವು ಪ್ರಯತ್ನ ಮಾಡಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಅವಶ್ಯಕತೆ ಬರೋದೇ ಇಲ್ಲ. ಸೊ ನಮ್ಮ ಲೈಫ್ ಇರೋದೇ ಮೆಡಿಟೇಟಿವ್ ಆಗಿ ಆಗತ್ತೆ. ಸೊ